Hello everyone, welcome back to our discussion on management functions. Dear students, in my previous classes, we were discussed about the various functions of management, which are planning, organizing, stopping, coordinating, and during this session, we will go for a discussion on controlling. What is this controlling? Controlling is a process of verifying and comparing the actual performance with the expected standard performance and taking corrective measures in case there is any deviations from the planned course of action. ಈ ನಿಯಂತ್ರಣ ಅಥವಾ ನಿಯಂತ್ರಿಸುವಿಕೆ ಅಂತನ್ನುವಂಥದ್ದು ಏನು ಅಂತಂದ್ರೆ ಇಲ್ಲಿ ಒಂದು ಮೊದಲನೇದಾಗಿ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಲಾಗಿರ್ತದೆ ಪರ್ಫಾರ್ಮೆನ್ಸ್ಗೆ ಸಂಬಂಧಪಡುವ ಹಾಗೆ. ಆ ಸ್ಟ್ಯಾಂಡರ್ಡ್ ಮತ್ತು ಆಕ್ಚುಯಲ್ ಪರ್ಫಾರ್ಮೆನ್ಸ್ ಏನು ಮಾಡಿದ್ದಾರೆ ಎಂಪ್ಲಾಯೀಸ್ ಅವೆರಡನ್ನು ಕಂಪೇರ್ ಮಾಡಿಕೊಂಡು ಆ ಎರಡು ಕಂಪ್ಯಾರಿಸನ್ದಲ್ಲಿ ಏನಾದರೂ ಡಿವಿಯೇಷನ್ಸ್ ಕಂಡು ಬಂದರೆ ಅವುಗಳನ್ನ ಕರೆಕ್ಷನ್ ಮಾಡುವಂತಹ ಒಂದು ಪ್ರಕ್ರಿಯೆ ಈ ಒಂದು ಕಂಟ್ರೋಲಿಂಗ್ ನಲ್ಲಿ ನಡೀತದೆ ಅಂತ ಹೇಳ್ಬೋದು. ದೆನ್ ಲೆಟ್ us go for next thing, that is the definitions of controlling. Theo Hyman and William Scott had quoted a very important definition for controlling, that is controlling is the process which checks performance against standards. It makes sure that organizational goals and objectives are being met. So controlling ಇದೊಂದು ಪ್ರೊಸೆಸ್ ಅಂತ ಹೇಳ್ತಾರೆ. ಈ ಪ್ರೊಸೆಸ್ ನಲ್ಲಿ ಏನಾಗಿರ್ತದೆ ಅಂತಂದ್ರೆ, ಸೊ ನಿಜವಾಗ್ಲೂ ನಡೆದಿರ್ತಕ್ಕಂತಹ ಒಂದು ಪ್ರಗತಿ ಏನಿದೆ ಅದನ್ನ ಸ್ಟ್ಯಾಂಡರ್ಡ್ಗಳ ಜೊತೆಗೆ ಕಂಪೇರ್ ಮಾಡೋದು, ಚೆಕ್ ಮಾಡೋದು, ಮತ್ತು ಆ ಚೆಕ್ ಮಾಡ್ತಾ ಮಾಡ್ತಾ ನಮ್ಮ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ಗಳು ಫುಲ್ಫಿಲ್ ಆಗಿದವೋ ಇಲ್ಲೋ ಅಥವಾ ಅಚೀವ್ ಆಗಿದವೋ ಇಲ್ಲೋ ಅನ್ನೋದನ್ನ ನೋಡುವಂಥದ್ದು. ಸೊ ಹೀಗೆ ಈ ಒಂದು ಥಿಯೋ ಹೈಮನ್ ಅಂಡ್ ವಿಲಿಯಂ ಸ್ಕಾಟ್ ಅವರು ಡಿಫೈನ್ ಮಾಡ್ತಾರೆ. Then George Terry, one of popular management thinker, defines the controlling in this way. Controlling is the process of determining what is to be accomplished, what is being accomplished, evaluating the performance, and if necessary, applying corrective measures so that performance takes place according to plans in conformity with the standards. ಭಾಳ ಚೆನ್ನಾಗಿ ಡೆಫಿನೇಷನ್ ಕೋಟ್ ಮಾಡ್ತಾರೆ. ಇಲ್ಲಿ ಏನು ಅಕಾಂಪ್ಲಿಷ್ ಮಾಡಬೇಕಾಗಿದೆ, ಏನು ಯಾವ ಅಬ್ಜೆಕ್ಟಿವ್ಸ್ ಅನ್ನ ನಾವು ಫುಲ್ಫಿಲ್ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ಮತ್ತು ಅದ್ರ ಜೊತೆ ಎಷ್ಟು ಮಟ್ಟಿಗೆ ಅಕಾಂಪ್ಲಿಷ್ ಆಗಿದೆ ಆ ಅಬ್ಜೆಕ್ಟಿವ್, ದೆನ್ ಪರ್ಫಾರ್ಮೆನ್ಸ್ ಅನ್ನ ಅವಾಗ ಎವ್ಯಾಲ್ಯೂಯೇಟ್ ಮಾಡ್ತಾ ಹೋಗೋದು, ಮೌಲ್ಯಮಾಪನ ಮಾಡ್ತಾ ಹೋಗೋದು, ಮತ್ತು ಏನಾದ್ರೂ ಅವಶ್ಯಕತೆ ಬಿದ್ದರೆ ಕರೆಕ್ಟಿವ್ ಮೆಜರ್ಸ್ ಗಳನ್ನ ಅಪ್ಲೈ ಮಾಡಿಕೊಂಡು ಆ ಮೂಲಕ ಒಂದು ಆರ್ಗನೈಸೇಷನಲ್ ಅಬ್ಜೆಕ್ಟಿವ್ ಗಳನ್ನ ಸ್ಟ್ಯಾಂಡರ್ಡ್ ತಕ್ಕ ಹಾಗೆ ಅಥವಾ ಪ್ಲಾನ್ಗೆ ತಕ್ಕ ಹಾಗೆ ಅವುಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳುವಂಥದ್ದು. ಅದನ್ನ ನಾವು ಈ ಜಾರ್ಜ್ ಟೆರಿ ಅವರ ಪ್ರಕಾರ ಕಂಟ್ರೋಲಿಂಗ್ ಅಂತ ಹೇಳ್ಬೋದು. ದೆನ್ ಎಸ್ ಚಾಟರ್ಜಿ ಅವರು ಕೂಡ ಡೆಫಿನೇಷನ್ ಕೋಟ್ ಮಾಡಿದ್ದಾರೆ ಇಲ್ಲಿ. ಕಂಟ್ರೋಲಿಂಗ್ ಈಸ್ ಅನ್ ಎಕ್ಸಿಕ್ಯೂಟಿವ್ ಪ್ರೊಸೆಸ್ ಇನ್ವಾಲ್ವಿಂಗ್ 3 ಎಲಿಮೆಂಟ್ಸ್: ಸ್ಟ್ಯಾಂಡರ್ಡ್ಸ್, ಎವ್ಯಾಲ್ಯೂಯೇಷನ್ ಅಂಡ್ ಕರೆಕ್ಟಿವ್ ಆಕ್ಷನ್. ಚಾಟರ್ಜಿ ಅವರು ಹೇಳ್ತಾರೆ ಕಂಟ್ರೋಲಿಂಗ್ ದೊಳಗೆ 3 ಮುಖ್ಯವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಇದಾವೆ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನುವಂಥದ್ದು, ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ಅಬ್ಜೆಕ್ಟಿವ್ಗಳನ್ನ ಅಥವಾ ಸ್ಟ್ಯಾಂಡರ್ಡ್ಗಳನ್ನ ಸೆಟ್ ಮಾಡುವಂಥದ್ದು, ಆಮೇಲೆ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಏನಾಗಿದೆ ಅದನ್ನ ಎವ್ಯಾಲ್ಯೂಯೇಟ್ ಮಾಡೋದು, ಮತ್ತು ಆ ಸ್ಟ್ಯಾಂಡರ್ಡ್ ಮತ್ತು ಎವ್ಯಾಲ್ಯೂಯೇಟ್ ಮಾಡಿರ್ತಕ್ಕಂಥ ಎರಡನ್ನ ಕಂಪೇರ್ ಮಾಡಿ ಅವ್ರಿಗೆ ಏನಾದ್ರೂ ಡಿವಿಯೇಷನ್ಸ್ ಇದ್ರೆ ಅದನ್ನ ಕರೆಕ್ಟಿವ್ ಆಕ್ಷನ್ ತಗೊಳ್ಳೋದಕ್ಕೆ ಸಂಬಂಧಪಡುವ ಹಾಗೆ ಅಂತ ಈ ಎಸ್ ಚಾಟರ್ಜಿ ಅವರು ತಮ್ಮ ಡೆಫಿನೇಷನ್ ದಲ್ಲಿ ಕೊಟೇಶನ್ ಮಾಡಿದ್ದಾರೆ. ದೆನ್ ಆಸ್ ಫಾರ್ ಆಸ್ ದ ಫೀಚರ್ಸ್ ಆಫ್ ಕಂಟ್ರೋಲಿಂಗ್ ಆರ್ ಕನ್ಸರ್ನ್, ಕಂಟ್ರೋಲ್ ಈಸ್ ಫಾರ್ವರ್ಡ್ ಲುಕಿಂಗ್, ಕಂಟ್ರೋಲ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್, ಇದು ನಿರಂತರವಾಗಿ ನಡೀತಕ್ಕಂಥದ್ದು. Control is exercised at all levels of management, at the top level, middle level, at the lower level, at all the levels of management the control is to be exercised. Then control is a dynamic process. It can be changed. It is a flexible as per the changing circumstances or the situation, or as per the effects or the influence of the environment. We have to change the controlling here. And another important feature is control is action based, because plan set the goals, and as per that plan we have to take action, and so the controlling is called here as a action based. It is planning and control are closely interlinked, so it's a very important feature of the controlling ನಲ್ಲಿ ಇರುವಂತಹ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಇದು ಪ್ಲಾನಿಂಗ್ ಜೊತೆಗೆ ಬಹಳಷ್ಟು ಕ್ಲೋಸ್ಲಿ ಲಿಂಕ್ಡ್ ಇದೆ ಅಂತ ಹೇಳ್ಬೋದು. ಅಂದ್ರೆ ಏನ್ ಪ್ಲಾನ್ ಮಾಡ್ತೀವೋ ಅದು ಫುಲ್ಫಿಲ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಈ ಕಂಟ್ರೋಲ್ ಮೂಲಕನೇ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇಟ್ ಇಸ್ ಕ್ಲೋಸ್ಲಿ ಇಂಟರ್ಲಿಂಕ್ಡ್ ಅಂತ ಹೇಳ್ಬೋದು. ಕಂಟ್ರೋಲ್ ಇಸ್ ಎ ಕೋಆರ್ಡಿನೇಟೆಡ್ ಇಂಟಿಗ್ರೇಟೆಡ್ ಸಿಸ್ಟಮ್. ಇದೊಂದು ಕೋಆರ್ಡಿನೇಟೆಡ್ ಇಂಟಿಗ್ರೇಟೆಡ್ ಸಿಸ್ಟಮ್ ಇದೆ ಅಂತ ಹೇಳ್ಕೊಳ್ಬಹುದು. ದೆನ್ ದೇರ್ ಆರ್ ಫ್ಯೂ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲ್.
ಅಡ್ಜಸ್ಟ್ಮೆಂಟ್ ಇನ್ ಆಪರೇಷನ್. ನಾವು ಎಸ್ಟಾಬ್ಲಿಷ್ ಮಾಡಿರುವಂತಹ ಸ್ಟ್ಯಾಂಡರ್ಡ್ಸ್ಗೂ ಮತ್ತು ಆಕ್ಚುಯಲ್ ಪರ್ಫಾರ್ಮೆನ್ಸ್ಗೂ ಏನಾದರೂ ಡಿವಿಯೇಷನ್ಸ್ ಕಂಡು ಬಂದ್ರೆ ಅಂತಹ ಡಿವಿಯೇಷನ್ಸ್ಗಳನ್ನ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ. ದೆನ್ ಪಾಲಿಸಿ ವೆರಿಫಿಕೇಶನ್ ಇಸ್ ಅನದರ್ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲ್. ಇಲ್ಲಿ ಪಾಲಿಸಿಗಳನ್ನ ವೆರಿಫೈ ಮಾಡ್ಬೋದು. ನಾವು ಏನು ನೀತಿಗಳನ್ನ ನಿರೂಪಣೆ ಮಾಡಿರ್ತೀವಿ ಅದು ಆಕ್ಚುಯಲ್ ಪರ್ಫಾರ್ಮೆನ್ಸ್ಗೆ ತಕ್ಕ ಹಾಗೆ ಹೊಂದಾಣಿಕೆ ಆಗಲಿಲ್ಲ ಅಂತಂದ್ರೆ ಅದನ್ನ ಇನ್ನೊಂದ್ಸಲ ನಾವು ಮೌಲ್ಯಮಾಪನ ಮಾಡೋಕೆ ಅವಕಾಶ ಇದೆ. ದೆನ್ ಮ್ಯಾನೇಜರಲ್ ರೆಸ್ಪಾನ್ಸಿಬಿಲಿಟಿ. ದ ಕಂಟ್ರೋಲ್ ಈಸ್ ಟೋಟಲಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜ್ಮೆಂಟ್. ದೆನ್ ಇಟ್ಸ್ ಅ ಸೈಕಲಾಜಿಕಲ್ ಪ್ರೆಷರ್. ಸೊ ಮ್ಯಾನೇಜ್ಮೆಂಟ್ ಎಂಪ್ಲಾಯೀಸ್ಗಳ ಮೇಲೆ ಅಥವಾ ಸಬಾರ್ಡಿನೇಟ್ಸ್ಗಳ ಮೇಲೆ ಒಂಥರ ಸೈಕಲಾಜಿಕಲ್ ಪ್ರೆಷರ್ ಮಾಡಿದಂಗೆ ಆಗಿರ್ತದೆ. ಯಾಕಂದ್ರೆ ನೀವು ಸಟ್ ಸ್ಟ್ಯಾಂಡರ್ಡ್ ಈ ತರ ಇದೆ, ನಿಮ್ಮ ಪರ್ಫಾರ್ಮೆನ್ಸ್ ಈ ಮಟ್ಟದಲ್ಲಿದೆ, ಸೊ ಈ ತರ ಡಿವಿಯೇಷನ್ಸ್ ಆಗ್ತದೆ. ಸೊ ಈ ಕಾರಣಕ್ಕಾಗಿ ಏನಾಗ್ತದೆ, ಆ ಸಬಾರ್ಡಿನೇಟ್ಸ್ ಸಹಜವಾಗಿಯೇ ಮಾನಸಿಕ ಒತ್ತಡಕ್ಕೊಳಗಾಗೋದ್ರಿಂದ ಅವರು ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ದೆನ್ ಕೋಆರ್ಡಿನೇಷನ್ ಇನ್ ಆಕ್ಷನ್. ಇದು ಇನ್ನೊಂದು ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು ಕಂಟ್ರೋಲಿಂಗ್ ನಲ್ಲಿ. ಯಾಕಂದ್ರೆ ಇಡೀ ಸಂಸ್ಥೆಯ ಚಟುವಟಿಕೆಗಳನ್ನ ಕೋಆರ್ಡಿನೇಷನ್ ಮೂಲಕ ನಾವು ನಿರ್ವಹಣೆ ಮಾಡೋಕೆ ಈ ಕಂಟ್ರೋಲ್ ಸಾಧ್ಯ ಮಾಡ್ತದೆ ಅಂತ ಹೇಳ್ಬೋದು. ದೆನ್ ಆರ್ಗನೈಸೇಷನಲ್ ಎಫಿಷಿಯನ್ಸಿ ಅಂಡ್ ಎಫೆಕ್ಟಿವ್ನೆಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲ್. ಸಹಜವಾಗಿಯೇ ದಟ್ ಕಂಟ್ರೋಲ್ ಸಿಸ್ಟಮ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲಾ ಸಬಾರ್ಡಿನೇಟ್ಸ್ ತುಂಬಾ ಎಫಿಷಿಯಂಟ್ ಆಗಿ ಮತ್ತು ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅಂದ್ರೆ ಒಳ್ಳೆ ರೀತಿಯೊಳಗ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡ್ತಿರ್ತಾರೆ ಮತ್ತು ವಿಭಿನ್ನವಾಗಿ ಆ ಕೆಲಸಗಳನ್ನ ಬಹಳಷ್ಟು ಪರಿಣಾಮಕಾರಿಯಾಗಿ ಮಾಡಕ್ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ದೆನ್ ದೇರ್ ಆರ್ ಫ್ಯೂ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್. ಸೊ ಕಂಟ್ರೋಲಿಂಗ್ ಯಾವ ತರ ನಡೀತದೆ ಅನ್ನೋದು ನೋಡೋದಾದ್ರೆ ಟೋಟಲ್ ದೇರ್ ಆರ್ 5 ಇಂಪಾರ್ಟೆಂಟ್ ಸ್ಟೆಪ್ಸ್. ಫಸ್ಟ್ ಆಫ್ ಆಲ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ಸ್ ಆರ್ ಅಬ್ಜೆಕ್ಟಿವ್ಸ್. ಮಾನದಂಡಗಳನ್ನು ಅಥವಾ ಉದ್ದೇಶಗಳನ್ನ ಮೊದಲು ಸ್ಥಾಪನೆ ಮಾಡಬೇಕು. ಎವ್ರಿ ಫಂಕ್ಷನ್ ಇನ್ ದ ಆರ್ಗನೈಸೇಷನ್ ಬಿಗಿನ್ಸ್ ವಿತ್ ಪ್ಲಾನ್ಸ್ which are goals, objectives or targets to be achieved. In the light of these standards are established which are criteria against which results are measured. ಸೊ ಒಂದು ಸ್ಟ್ಯಾಂಡರ್ಡ್ ಅಥವಾ ಅಬ್ಜೆಕ್ಟಿವ್ ಅನ್ನೋದು ಬಹಳ ಮುಖ್ಯ ಆಗಿರ್ತದೆ. ಯಾಕಂದ್ರೆ ಯಾವುದೇ ಆರ್ಗನೈಸೇಷನ್ ಒಳಗ ವರ್ಷಕ್ಕೆ ಇಷ್ಟು ಲಾಭ ಮಾಡ್ಕೊಳ್ಬೇಕು ಅಥವಾ ಇಷ್ಟು ಸೇಲ್ಸ್ ಗಳನ್ನ ಮಾಡ್ಕೊಂಡಿರ್ಬೇಕು ಅಥವಾ ಇಷ್ಟು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮಾಡ್ಕೊಂಡಿರ್ಬೇಕು ಅಥವಾ ಈ ರೀತಿಯಾಗಿರ್ತಕ್ಕಂಥ ಸರ್ವಿಸ್ ಈ ಪ್ರಮಾಣದಲ್ಲಿ ಕೊಟ್ಟಿರಬೇಕು, ಹಿಂಗೇನೋ ಒಂದು ಸ್ಟ್ಯಾಂಡರ್ಡ್ ಗಳನ್ನ ಫಿಕ್ಸ್ ಮಾಡಿರ್ತಾರೆ. ಆ ಸ್ಟ್ಯಾಂಡರ್ಡ್ ಗಳಿಗೆ ಅನುಗುಣವಾಗಿ ನಾವು ಮುಂದಿನ ನಮ್ಮ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸಬೇಕಾಗಿರ್ತದೆ. ಹೀಗಾಗಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ಸ್ ಆರ್ ಅಬ್ಜೆಕ್ಟಿವ್ಸ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ controlling. Then next step is measurement of performance. This step involves measuring the performance in respect of a work in terms of control standards. ಇಲ್ಲಿ ನಮ್ಮ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಏನಾಗಿದೆ ಅದನ್ನ ಮೆಜರ್ ಮಾಡುವಂತದ್ದು. ದೆನ್ ಮೂರನೇ ಹಂತದಲ್ಲಿ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಮತ್ತು ಏನು ಸ್ಟ್ಯಾಂಡರ್ಡ್ಸ್ ಸೆಟ್ ಮಾಡಿದೀವಿ ಮೊದಲನೇ ಹಂತ ಮತ್ತು ಎರಡನೇ ಹಂತ ಏನಿದೆ ಅದನ್ನ ಕಂಪೇರ್ ಮಾಡ್ಕೊಳ್ಳೋದು. ಸೊ ಈ ಹಂತದಲ್ಲಿ ಬಹಳಷ್ಟು ಮಹತ್ವದಾಗಿ ಕಂಪ್ಯಾರಿಸನ್ ನಡೀತದೆ. ದೆನ್ ಕರೆಕ್ಷನ್ ಆಫ್ ಡಿವಿಯೇಷನ್. ಏನಾದರೂ ಆ ಕಂಪ್ಯಾರಿಸನ್ ದಲ್ಲಿ ಡಿವಿಯೇಷನ್ಸ್ ಕಂಡು ಬಂದ್ರೆ ಅಂದ್ರೆ ನೆಗೆಟಿವ್ ಡಿವಿಯೇಷನ್ಸ್ ಏನಾದ್ರೂ ಇದ್ರೆ ಅವುಗಳನ್ನ ಆ ಡಿವಿಯೇಷನ್ಸ್ ಗಳನ್ನ ಕರೆಕ್ಷನ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಷನ್ ತಗೊಳ್ಳೋಕೆ ಇದು ಅನುಕೂಲ ಆಗ್ತದೆ. ದೆನ್ ಕೊನೆಯದಾಗಿ ಫೀಡ್ಬ್ಯಾಕ್. ದ ಆಬ್ಜೆಕ್ಟ್ ಆಫ್ ಎನಿ ಕಂಟ್ರೋಲ್ ಸಿಸ್ಟಮ್ ಈಸ್ ಟು ಪ್ರೊವೈಡ್ ದ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಥ್ರೂ ದ ಪ್ರೊಸೆಸ್ ಆಫ್ ಫೀಡ್ಬ್ಯಾಕ್ ಸೊ ದಟ್ ಫ್ಯೂಚರ್ ಡಿವಿಯೇಷನ್ಸ್ ಕ್ಯಾನ್ ಬಿ ಕರೆಕ್ಟೆಡ್. ಸೊ ಇದು ಫೀಡ್ಬ್ಯಾಕ್ ಕೊಡೋದ್ರಿಂದ, ಪ್ರತಿಕ್ರಿಯೆ ನೀಡೋದ್ರ ಮೂಲಕ ಅಂದ್ರೆ ಎಲ್ಲಿ ನಾವು ಡಿವಿಯೇಷನ್ ಯಾಕಾಯ್ತು, ಯಾವ ಮಿಸ್ಟೇಕ್ ನಿಂದಾಗಿ ಡಿವಿಯೇಷನ್ ಆಯ್ತು ಅನ್ನುವಂತಹ ಒಂದು ಮಾಹಿತಿಯನ್ನ ನಾವು ರವಾನೆ ಮಾಡಿದಾಗ ಮುಂದಿನ ಸರ್ತಿ ಆ ರೀತಿ ಇರ್ತಕ್ಕಂಥ ತಪ್ಪುಗಳಾಗೋದನ್ನ ಕಡಿಮೆಗೊಳಿಸೋಕೆ ಅವಕಾಶ ಸಿಗ್ತದೆ. Then there are very important techniques of control. We can study the techniques of control in two ways. One in the form of traditional techniques and another as a modern techniques. First of all, let me discuss the traditional techniques. ಅದರಲ್ಲಿ ಮೊದಲನೇದಾಗಿ ಬಜೆಟಿಂಗ್ ಅಂಡ್ ಬಜೆಟರಿ ಕಂಟ್ರೋಲ್ ಅನ್ನುವಂಥದ್ದು ಬರ್ತದೆ. Budgeting is the monetary or a quantitative expression of business plans and policies to be pursued for the future period. Budgetary control means determining the budget figures for the enterprise and comparing the actual performance with the budgeted figures and working out the variances. ಸೊ ಇದು ತುಂಬಾ ಮಹತ್ವದಾಗಿರ್ತಕ್ಕಂತಹ ಒಂದು ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳ್ಬೋದು. ಬಹಳಷ್ಟು ಸಾಂಪ್ರದಾಯಿಕವಾಗಿರ್ತಕ್ಕಂತಹದ್ದು, ಬಹಳಷ್ಟು ದಿನಗಳಿಂದ ಇದು ರೂಢಿಯಲ್ಲಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಬಿಸ್ನೆಸ್ ನಲ್ಲಿ ಏನ್ ಮಾಡಿರ್ತಾರೆ, ಒಂದು ಕಂಟ್ರೋಲ್ ಸಿಸ್ಟಮ್ ಅನ್ನ ಬಜೆಟಿಂಗ್ ಮೂಲಕ ಮಾಡೋಕ್ಕಾಗಿ ಒಂದು ವರ್ಷದಲ್ಲಿ ನಮಗೆ ಎಷ್ಟು ಅರ್ನಿಂಗ್ ಬರೋದಿದೆ ಮತ್ತು ಎಷ್ಟು ಆಗ್ಬೇಕಾಗಿದೆ ಅದನ್ನ ಮೊದಲೇ ಮುಂದಾಲೋಚನೆ ಮಾಡಿ, ಅಂದ್ರೆ ಪೂರ್ವಭಾವಿಗೆ ಒಂದು ಅಂದಾಜು ಪಟ್ಟಿ ತಯಾರು ಮಾಡಿರ್ತಾರೆ ಮತ್ತು ಆ ಅಂದಾಜು ಪಟ್ಟಿಯ ಪ್ರಕಾರ ನಾವು ಸರಿಯಾದ ರೀತಿಯೊಳಗ ಪರ್ಫಾರ್ಮೆನ್ಸ್ ಮಾಡಿದೀವಿಲ್ಲೋ ಅನ್ನೋದನ್ನ ವರ್ಕೌಟ್ ಮಾಡಿ ವೇರಿಯನ್ಸಸ್ ಏನಾದರೂ ಕಂಡು ಬಂದ್ರೆ ಅವುಗಳನ್ನು ಸರಿಪಡಿಸೋಕೆ ಇಲ್ಲಿ ಅವಕಾಶ ಸಿಗ್ತದೆ. ದೆನ್ ದ ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಟ್ರೆಡಿಷನಲ್ ಟೆಕ್ನಿಕ್ ಈಸ್ ಕಾಸ್ಟ್ ಕಂಟ್ರೋಲ್. ವೆಚ್ಚ ನಿಯಂತ್ರಣ ಅಂತ ಹೇಳ್ತೀವಿ.
ಇಟ್ ಇನ್ವಾಲ್ವ್ಸ್ ರೆಕಾರ್ಡಿಂಗ್ ದ ಕಾಸ್ಟ್ ಆರ್ ಎಕ್ಸ್ಪೆಂಡಿಚರ್ ಆಫ್ ಐಟಮ್ಸ್. ಸೊ ಏನ್ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಐಟಮ್ಸ್ ಇರ್ತಾವೋ ಅವುಗಳ ಕಾಸ್ಟ್ ಅಥವಾ ಎಕ್ಸ್ಪೆಂಡಿಚರ್ಗಳನ್ನ ರೆಕಾರ್ಡ್ ಮಾಡ್ತಾರೆ. ದೆನ್ ಅನಲೈಸಿಂಗ್ ಅಂಡ್ ಇಂಟರ್ಪ್ರಿಟಿಂಗ್ ದ ಐಟಮ್ಸ್ ಅಕಾರ್ಡಿಂಗ್ ಟು ದ ನೀಡ್. ಸೊ ಅವಶ್ಯಕತೆಗೆ ಅನುಗುಣವಾಗಿ ಆ ಎಲ್ಲ ಐಟಮ್ಸ್ಗಳನ್ನ ವಿಶ್ಲೇಷಣೆ ಮಾಡೋದು ಮತ್ತು ಅವನ್ನ ಇಂಟರ್ಪ್ರಿಟ್ ಮಾಡುವಂಥದ್ದನ್ನು ನೋಡೋದು. ದೆನ್ ಕಂಪೇರಿಂಗ್ ದ ಆಕ್ಚುಯಲ್ ಕಾಸ್ಟ್ ವಿತ್ ಸ್ಟ್ಯಾಂಡರ್ಡ್ಸ್. ಸೊ ಏನ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ ಅದರ ಜೊತೆಗೆ ಈ ಆಕ್ಚುಯಲ್ ಕಾಸ್ಟ್ ಏನು ನಾವು ಕಾಸ್ಟ್ ಕಂಟ್ರೋಲ್ ಮೂಲಕ ರೆಕಾರ್ಡ್ ಮಾಡಿರ್ತೀವಿ ಅದನ್ನ ಕಂಪೇರ್ ಮಾಡೋದು ಮತ್ತು ಏನಾದರೂ ಡೆವಿಯೇಷನ್ಸ್ ಅಥವಾ ವೇರಿಯೇಷನ್ಸ್ ಕಂಡು ಬಂದ್ರೆ ಅವುಗಳಿಗೆ ಆಕ್ಷನ್ ತಗೊಳ್ಳೋದು. Then the third traditional technique is production planning and control. It helps the regular supply of finished product and helps other activities like purchasing of raw materials, arrangement of workers, and the actual supervision process, etc. ಸೊ ಈ ಪ್ರೊಡಕ್ಷನ್ ಪ್ಲಾನಿಂಗ್ ಮತ್ತು ಕಂಟ್ರೋಲಿಂಗ್ದಲ್ಲಿ ಏನಾಗ್ತಂದ್ರೆ ನಿಜವಾಗ್ಲೂ ಫಿನಿಶ್ಡ್ ಪ್ರಾಡಕ್ಟ್ ಏನು ಸಪ್ಲೈ ಆಗಿದೆ ರೆಗ್ಯುಲರ್ ಆಗಿ, ಮತ್ತು ನಾವು ಏನಾದ್ರು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕಾಗಿದ್ದು ಎಷ್ಟು, ದೆನ್ ವರ್ಕರ್ಸ್ ಅರೇಂಜ್ಮೆಂಟ್ ಮಾಡಬೇಕಾಗಿದ್ದು ಹೇಗಿದೆ, ಆಕ್ಚುಯಲ್ ಸೂಪರ್ವಿಷನ್ ಪ್ರೊಸೆಸ್ ಯಾವ ಥರ ನಡೀತದೆ. ಸೊ ಇವಕ್ಕೆ ಸಂಬಂಧಪಡುವಂಥ ಒಂದು ಪ್ಲಾನಿಂಗ್ ಮಾಡೋದು ಮತ್ತು ಆ ಪ್ಲಾನ್ ಪ್ರಕಾರ ಎಲ್ಲೋ ಪರ್ಫಾರ್ಮೆನ್ಸ್ ಆಗಿದೆಯೋ ಇಲ್ಲೋ ನೋಡೋದು. ಇಫ್ ದರ್ ಇಸ್ ಎನಿ ಡಿಫರೆನ್ಸ್ ಇಸ್ ಫೌಂಡ್ ದಟ್ ಇಸ್ ಟು ಬಿ ಕರೆಕ್ಟೆಡ್. Then the next traditional technique is inventory control. ದಾಸ್ತಾನು ನಿಯಂತ್ರಣ ಅಂತ ಹೇಳ್ತೀವಿ. It consists of planning the purchase and actual purchase of inventories, storing the inventories and issuing of inventories. So ನಾವೇನು ಸ್ಟಾಕ್ ಮೇಂಟೈನ್ ಮಾಡ್ತೀವಿ ಆ ಸ್ಟಾಕ್ ನಿರ್ವಹಣೆಗೆ ಸಂಬಂಧಪಡ್ತಕ್ಕಂಥದ್ದನ್ನ ಇಲ್ಲಿ ನಾವೊಂದು ಟೆಕ್ನಿಕ್ ಆಗಿ ನೋಡ್ಬೋದು. ಸೊ ಇಲ್ಲಿ ಎಷ್ಟು ಪರ್ಚೇಸ್ ಮಾಡ್ಕೊಳ್ಬೇಕು ಮತ್ತು ಆಕ್ಚುಯಲ್ ಪರ್ಚೇಸ್ ಇನ್ವೆಂಟರಿ ಪರ್ಚೇಸ್ ಮಾಡಿದ್ದು ಎಷ್ಟಿದೆ, ಇನ್ವೆಂಟರಿ ಸ್ಟೋರ್ ರೂಮ್ದಲ್ಲಿ ಎಷ್ಟಿದೆ, ಮತ್ತೆ ಏನಾದರೂ ಇನ್ವೆಂಟ್ರೀಸ್ ನಾವು ಇಶ್ಯೂ ಮಾಡಿದ್ವಿ ಯಾವ್ದಾದ್ರು ಡಿಪಾರ್ಟ್ಮೆಂಟಿಗೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರವಾಗಿ ಒಂದು ಟೆಕ್ನಿಕ್ ಅನ್ನು ಫಾಲೋ ಮಾಡ್ತಾರೆ. ಮತ್ತು ಅಲ್ಲಿಯೂ ಕೂಡ ನಾವು ನಿಜವಾಗ್ಲೂ ಏನು ಕಂಟ್ರೋಲ್ ಮಾಡಿದೀವಿ, ಸೊ ನಿಜವಾಗ್ಲೂ ನಮ್ಮ ಆರ್ಗನೈಸೇಷನ್ದಲ್ಲಿ ಸ್ಟೋರ್ ರೂಮ್ದಲ್ಲಿ ಏನು ಸ್ಟಾಕ್ ಉಳಿದಿದೆ ಅದು ಕರೆಕ್ಟ್ ಆಗಿ ಇದೆಯೋ ಇಲ್ಲೋ ಅನ್ನೋದನ್ನ ಇಲ್ಲಿ ಚೆಕ್ ಮಾಡಕ್ಕೆ ಅನುಕೂಲ ಆಗ್ತದೆ. ದೆನ್ ನೆಕ್ಸ್ಟ್ ಟ್ರೆಡಿಷನಲ್ ಟೆಕ್ನಿಕ್ ಇಸ್ ಬ್ರೇಕ್ ಈವನ್ ಅನಾಲಿಸಿಸ್. ಇದಕ್ಕೆ ಸಮಚ್ಛೇದ ವಿಶ್ಲೇಷಣೆ ಅಂತ ಕರಿತೀವಿ. ಇಟ್ ಇಸ್ ಅನ್ ಅಟೆಂಪ್ಟ್ ಟು ಐಡೆಂಟಿಫೈ ಡಿಫರೆಂಟ್ ಲೆವೆಲ್ಸ್ ಆಫ್ ಆಕ್ಟಿವಿಟೀಸ್. Corresponding level profit will be measured. At the initial level there will be loss. As and when level increase, the burden of fixed cost become less and resulting into lower cost of operations. At a particular point of level of activity, the total cost equal to the total revenue. Such level is called break-even point. ಈ ಪದ್ಧತಿಯ ಪ್ರಕಾರ ಆರಂಭದ ದಿನಗಳಲ್ಲಿ ಬಿಸ್ನೆಸ್ ನ ಪ್ರಾಫಿಟ್ ಕಡಿಮೆ ಇರ್ತದೆ. ದಿನಗಳಿದ ಹಾಗೆ ಲಾಭದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ, ಅಂದ್ರೆ ಅರ್ನಿಂಗ್ಸ್ ಹೆಚ್ಚಾಗ್ತಾ ಹೋಗ್ತದೆ. ಅದು ಫಿಕ್ಸ್ಡ್ ಕಾಸ್ಟ್ ಲೆವೆಲ್ ಕೂಡ ಕವರ್ ಮಾಡ್ಕೊಳ್ತದೆ. ಸೊ ನಂತರ ಲೋ ಕಾಸ್ಟ್ ಆಫ್ ಆಪರೇಷನ್ಸ್ ಕವರ್ ಮಾಡ್ಕೊಂಡಿರ್ತದೆ. ದೆನ್ ಆ ಹಂತಕ್ಕೆ ಅಂದ್ರೆ ದ ಟೋಟಲ್ ಕಾಸ್ಟ್ ಮತ್ತು ಟೋಟಲ್ ಅರ್ನಿಂಗ್ಸ್ ಈಗ ಎರಡು ಈಕ್ವಲ್ ಆಗುವಂತಹ ಒಂದೇನು ಹಂತ ಬರ್ತದಲ್ಲ ಅದನ್ನ ನಾವು ಬ್ರೇಕ್ ಇವನ್ ಅನಾಲಿಸಿಸ್ ಅಥವಾ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಆ ಬ್ರೇಕ್ ಇವನ್ ಪಾಯಿಂಟ್ ನ ಆ ಕಡೆ ಮತ್ತು ಈ ಕಡೆ, ಒಂದ್ ಕಡೆ ದ ಪಾಸಿಟಿವ್ ಆದ್ರೆ ಇನ್ನೊಂದ್ ಕಡೆ ನೆಗೆಟಿವ್ ರಿಸಲ್ಟ್ ಬರ್ತಿರ್ತದೆ. ಸೊ ಯಾವುದೇ ಕಾರಣಕ್ಕೂ ನೆಗೆಟಿವ್ ರಿಸಲ್ಟ್ ಆಗದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಏನಿದೆಯಲ್ಲ ಅದನ್ನ ಬ್ರೇಕ್ ಇವನ್ ಅನಾಲಿಸಿಸ್ ಅಂತ ಹೇಳ್ಬೋದು. ದೆನ್ ಪ್ರಾಫಿಟ್ ಅಂಡ್ ಲಾಸ್ ಕಂಟ್ರೋಲ್. ಪ್ರಾಫಿಟ್ ಅಂಡ್ ಲಾಸ್ ಆಫ್ ಕನ್ಸರ್ನ್ ಕ್ಯಾನ್ ಬಿ compared with the previous period figures. Cause for increase or decrease are traced out and taken into account while preparing plan for the future period. ಈ ಪದ್ಧತಿಯಲ್ಲಿ ಹಿಂದಿನ ವರ್ಷಗಳ ಲಾಭ ನಷ್ಟನ್ನ ಕಂಪೇರ್ ಮಾಡ್ಕೊಳ್ತಿರ್ತಾರೆ ಈ ವರ್ಷದ ಜೊತೆಗೆ, ಮತ್ತು ಹೆಚ್ಚು ಕಡಿಮೆ ಆದ್ರೆ ಕಡಿಮೆ ಆಗಿದ್ರೆ ಏನ್ ಕಾರಣ ಇದೆ ಅದನ್ನ ಫೈಂಡ್ ಔಟ್ ಮಾಡಿ ಅದು ಮುಂದಿನ ವರ್ಷದ ಪ್ಲಾನ್ಗಳನ್ನ ಫ್ರೇಮ್ವರ್ಕ್ ಮಾಡುವಂತ ಸಂದರ್ಭದಲ್ಲಿ ಅನ್ವಯ ಮಾಡ್ಕೊಳ್ಳೋಕೆ ಅವಕಾಶ ಸಿಗ್ತದೆ. ದೆನ್ ಹಾಗೇನೆ ಇನ್ನೊಂದು ಮಹತ್ವದಾಗಿರ್ತಕ್ಕಂಥ ಟ್ರೆಡಿಷನಲ್ ಟೆಕ್ನಿಕ್ ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಡೇಟಾ ಅನಾಲಿಸಿಸ್ ಅನ್ನುವಂಥದ್ದು. ಇಲ್ಲಿ ರೇಷಿಯೋಸ್, ಪರ್ಸೆಂಟೇಜ್, ಅವರೇಜ್, ಟ್ರೆಂಡ್ಸ್ ಗಳ ಮೂಲಕ ಗ್ರೋತ್ ಅಥವಾ ಡಿಕ್ಲೈನ್ ಗಳನ್ನ ಐಡೆಂಟಿಫೈ ಮಾಡೋಕೆ ಸಾಧ್ಯ ಆಗ್ತದೆ. Then there are few important modern techniques like return on investment control. ಸೊ ಇಲ್ಲಿ ಈ ವರ್ಷದಲ್ಲಿ ಏನ್ ನಮಗೆ ಪ್ರಾಫಿಟ್ ಬಂದಿದೆ ಮತ್ತು ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಸೊ ರೇಟ್ ಆಫ್ ರಿಟರ್ನ್ ಎಷ್ಟು ಬಂದಿದ್ದು ಅದನ್ನ ಹಿಂದಿನ ವರ್ಷಗಳ ಜೊತೆಗೆ ಕಂಪೇರ್ ಮಾಡಿಕೊಂಡು ಏನ್ ಡಿಫರೆನ್ಸ್ ಆಗಿದೆ, ಯಾಕೆ ಡಿಫರೆನ್ಸ್ ಆಗಿದೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಫಾಲೋ ಅಪ್ ಮಾಡೋಕೆ ಸಾಧ್ಯ ಆಗ್ತದೆ. ದೆನ್ ಪರ್ಫಾರ್ಮೆನ್ಸ್ ಎವಾಲ್ಯೂಷನ್ ಅಂಡ್ ರಿವ್ಯೂ ಟೆಕ್ನಿಕ್. ದಿಸ್ ಟೆಕ್ನಿಕ್ ಹ್ಯಾಸ್ ಡೆವಲಪ್ಡ್ ಆಸ್ ಎ ಟೂಲ್ ಫಾರ್ ಕೋಆರ್ಡಿನೇಷನ್. CPM and PERT method are the best method in these methods. Then management information system. This works at two levels, at the lower level as well as at the middle level. ಸೊ ಮಿಡಲ್ ಲೆವೆಲ್ದವರು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ದವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಮತ್ತು ಲೋವರ್ ಲೆವೆಲ್ ದಲ್ಲಿರೋರು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ದವರಿಗೆ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ. ದೆನ್ ಮ್ಯಾನೇಜ್ಮೆಂಟ್ ಆಡಿಟ್. ಸೊ ಇದೊಂಥರ ಔಟ್ಸೈಡ್ ಇನ್ಸ್ಪೆಕ್ಷನ್ ಇದ್ದಂಗೆ ಇರ್ತದೆ. ಏನಾದರೂ ಲೂಪ್ ಹೋಲ್ಸ್ಗಳು ನಮ್ ಕಂಡು ಬಂದ್ರೆ ಅವುಗಳಿಗೆ ಸಂಬಂಧಪಡುವಂತಹ ಆಕ್ಷನ್ ತಗೊಳ್ಳೋಕೆ ಈ ಮ್ಯಾನೇಜ್ಮೆಂಟ್ ಆಡಿಟ್ ಇಂದ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಳ್ಬಹುದು. So dear students, throughout this session we have discussed about meaning, definition, features, importance, steps and techniques of controlling. These are my references. Please go through these. Thank you.